ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋ ಏನು ವೈರಲ್ ಆಗ್ತಾ ಇದೆ. ಈ ವಿಚಾರದಲ್ಲಿ ಈಗ ಭಾರಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಸೊ ಈ ಪ್ರಕರಣದಲ್ಲಿ ಈಗ SIT ಹೆಗಲಿಗೆ ರಾಜ್ಯ ಸರ್ಕಾರ ನೀಡಿದೆ ಈ ತನಿಖೆಯನ್ನ. ದೂರುದಾರೆ ಸಂತ್ರಸ್ತೆಯನ್ನ ತನಿಖಾ ತಂಡ ಸಂಪರ್ಕಿಸಲಿದೆ. ಸಂತ್ರಸ್ತರಿಂದ ಈಗ ಹೇಳಿಕೆಯನ್ನ ದಾಖಲಿಸಿ ದೂರನ್ನ ಪಡೆಯಲಿದ್ದಾರೆ ಅಧಿಕಾರಿಗಳು. ಮೊಬೈಲ್ ವಿಡಿಯೋಗಳನ್ನ FSLಗೆ ರವಾನಿಸುತ್ತಿದೆ ತಂಡ. FSLನಲ್ಲಿ ವಿಡಿಯೋ ಅಸಲಿಯತ್ತಿನ ಬಗ್ಗೆಯೂ ಕೂಡ ಪರೀಕ್ಷೆಯನ್ನ ಮಾಡ್ತಾರೆ. SIT ತನಿಖಾಧಿಕಾರಿಗಳಿಂದ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಮಾಡಕ್ಕೆ ಮುಂದಾಗ್ತಾರೆ. FSL ಈಗ ವಿಡಿಯೋ ಅಸಲಿಯತ್ತರ ಬಗ್ಗೆ ಜೊತೆಗೆ ಅದರಲ್ಲಿ ಏನಿದೆ ಅದು ನಕಲಿನ ಅಸಲಿನ ಎಲ್ಲವನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಅದಾದ ನಂತರ ದೂರುದಾರಿಯ ಸಂತ್ರಸ್ತೆ ಯಾರಿದ್ದಾರೆ ಅವ್ರನ್ನೆಲ್ಲ ಸಂಪರ್ಕವನ್ನ ಮಾಡಿ ತನಿಖಾ ತಂಡ ಈಗ ಮಾಹಿತಿಯನ್ನ ಪಡ್ಕೊಳ್ತಾರೆ. ದೂರನ್ನ ಕೊಟ್ಟಿರುವಂತವ್ರದ್ದು ವಿಚಾರಣೆ ಮಾಡ್ತಾರೆ. ಜೊತೆಗೆ ಯಾರ ಮೇಲೆ ದೂರನ್ನ ಕೊಟ್ಟಿದ್ದಾರೋ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಬಿಜೆಪಿ ಪಾರ್ಟಿಗೆ ಬಿಜೆಪಿ ಪಕ್ಷಕ್ಕೆ ವಿಕೃತಕಾಮಿ ಪ್ರಜ್ವಲ್ ರೇವಣ್ಣಗೆ ಕಾಮುಕ ಪ್ರಜ್ವಲ್ ರೇವಣ್ಣಗೆ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣ. ನೊಂದ ಮಹಿಳೆಯೊಬ್ಬರಿಂದ ಮಹಿಳಾ ಆಯೋಗಕ್ಕೆ ದೂರನ್ನ ನೀಡಲಾಗಿದೆ. ಹಾಸನ ಮೂಲದ ನೊಂದ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ. ನಿನ್ನೆ ಸಂಜೆ ದೂರನ್ನ ನೀಡಿದ್ದಾರೆ ಈ ನೊಂದ ಮಹಿಳೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದೌರ್ಜನ್ಯ ಆರೋಪವನ್ನ ಮಾಡಿ ದೂರನ್ನ ನೀಡಿರೋದು. ಪ್ರಜ್ವಲ್ ರೇವಣ್ಣ ಕುಟುಂಬದವರಿಂದ ಕಿರುಕುಳ, ಬೆದರಿಕೆ ಈ ಎಲ್ಲ ಆರೋಪವನ್ನ ಮಾಡಿದ್ದಾರೆ. ದೂರಿನಲ್ಲಿ ಉಲ್ಲೇಖವನ್ನ ದೂರುದಾರೆ ಮಹಿಳೆ ಮಾಡಿದ್ದಾಳೆ. ವಾಟ್ಸಪ್ ಮೂಲಕ ದೂರಿನ ಪ್ರತಿಯನ್ನ ಈಗ ಸಂತ್ರಸ್ತೆ ಕಳುಹಿಸಿ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹೌದು, ದೂರು ಕೊಟ್ಟಿದ್ದಾರೆ, ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಂಸದರು ಒಬ್ಬರ ಅಶ್ಲೀಲ ವಿಡಿಯೋ ವೈರಲ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದೆ. ಈಗಾಗಲೇ ವಿಶೇಷ ತನಿಖಾ ತಂಡವನ್ನ ಕೂಡ ರಚನೆ ಮಾಡಿದೆ. ಪ್ರಮುಖವಾಗಿ ಸಂತ್ರಸ್ತೆ ನೇರವಾಗಿ ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ತನಗಾಗಿರುವಂತಹ ಅನ್ಯಾಯದ ಬಗ್ಗೆ ಖುದ್ದು ದೂರನ್ನ ಕೂಡ ಕೊಟ್ಟಿದ್ರು. ಏನೆಲ್ಲ ಬೆಳವಣಿಗೆಗಳ ಆಯ್ತು ಅನ್ನೋಂಥದ್ರ ಬಗ್ಗೆ ನೇರವಾಗಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡೋದಕ್ಕೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್, ಏನೆಲ್ಲ ಬೆಳವಣಿಗೆಗಳ ಆಯ್ತು? ಸಂತ್ರಸ್ತೆ ನನಗೆ ನಿನ್ನೆ ಸಂಜೆ ದೂರನ್ನು ದಾಖಲಿಸಿದ್ರು. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ, ಪ್ರಜ್ವಲ್ ರೇವಣ್ಣ ಮತ್ತು ಅವ್ರ ಕುಟುಂಬದವರು ದೌರ್ಜನ್ಯ ಹೆಣ್ಣು ಮಗಳ ಮೇಲೆ ಎಸ್ತಿದ್ದಾರೆ ಮತ್ತು ಜೀವ ಬೆದರಿಕೆ ಸಹ ಇದೆ ಅಂತ ಸ್ಪಷ್ಟಪಡಿಸಿ ದೂರನ್ನು ದಾಖಲು ಮಾಡಿದ್ದಾರೆ. ನೇರವಾಗಿ ಕಚೇರಿಗೆ ಬಂದು ಒಂದಿಷ್ಟು ದಾಖಲೆಗಳನ್ನ ತಮ್ಮ ಮುಂದೆ ಇಟ್ರ ಅಥವಾ ನೇರವಾಗಿ ದೂರಿನ ಪ್ರತಿ ಮಾತ್ರ ಕೊಟ್ಟಿದ್ರ, ಹೇಗೆ? ಇಲ್ಲ, ನಿನ್ನೆ ಆಯೋಗ ರಜೆ ಇದ್ದಿದ್ದರಿಂದ ಅವ್ರು ಇದ್ದಿದ್ದ ಕಡೆಯಿಂದನೇ ನನಗೆ ನನ್ನ ವಾಟ್ಸಪ್ನಲ್ಲಿ ಅವರು ಆ ಒಂದು ದೂರ ದಾಖಲು ಮಾಡಿರುವಂಥ ಪ್ರತಿಯನ್ನು ನನಗೆ ಕಳಿಸ್ಕೊಟ್ರು. ಭಾಳ ವಿವರವಾಗಿ ಅವರೆಲ್ಲ ಬರೆದು ಅವರ ಕಳಿಸ್ಕೊಟ್ಟಿದ್ದಾರೆ ಸಂತ್ರಸ್ತೆ. ಈಗ ಸಾಕಷ್ಟು ಹೆಣ್ಮಕ್ಳ ಮೇಲೆಯೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ಆರೋಪಗಳಿದಾವೆ. ಸೊ ಆ ಒಂದು ಸಂತ್ರಸ್ತೆಯನ್ನ ಬಿಟ್ಟು ಬೇರೆದವರು ಏನಾದರೂ ದೂರನ್ನ ಕೊಡೋದಕ್ಕೆ ಮುಂದೆ ಬಂದಿದ್ರ ಅಥವಾ ತಮ್ಮನ್ನ ಸಂಪರ್ಕ ಮಾಡಿದ್ರ ಅಂತ? ಇಲ್ಲ, ಬೇರೆ ಯಾರು ಸಂಪರ್ಕ ಮಾಡಿಲ್ಲ. ಇದು ಮೊದಲನೇ ಸಂತ್ರಸ್ತೆ. ಸೊ ಬೇರೆ ಯಾರು ಇಲ್ಲಿವರೆಗೂ ಬಂದಿಲ್ಲ. ಓಕೆ, ಈ ದೂರು ತಮ್ಮ ಗಮನಕ್ಕೆ ಬಂದ ಹಾಗೆ ಇಮಿಡಿಯೇಟ್ ಆಗಿ ಅಲರ್ಟ್ ಆಗ್ತೀರಿ, ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರವನ್ನ ಬರೀತೀರಿ. ಆರಂಭದಲ್ಲಿ ಅದರ ಸೀರಿಯಸ್ನೆಸ್ ಎಷ್ಟಿತ್ತು? ಸೊ ಅವರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು? ನೀವು ನನ್ನ ಆಯೋಗಕ್ಕೆ ಮಹಿಳಾ ಹೋರಾಟಗಾರರು ಮತ್ತು ಕೆಲವೊಂದು ಸಂಘ ಸಂಸ್ಥೆಗಳು ದೂರನ್ನು ದಾಖಲು ಮಾಡಿ ಪೆನ್ ಡ್ರೈವ್ ಸಹ ಕೊಟ್ಟು ಹೋದರು. ಅದರ ಸೂಕ್ಷ್ಮತೆಯನ್ನು ನಾನು ಅರಿತುಕೊಂಡು ಆವಾಗಲೇ ನಾನು ಪ್ರೆಸ್ ಮೀಟ್ ಮಾಡಿದೆ. ನೀವು ಎಲ್ಲ ಮಾಧ್ಯಮದವರೆಲ್ಲ ಬಂದಿದ್ರಿ. ಆವಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ
ಮತ್ತು ಪೊಲೀಸ್ ಜನರಲ್ ಈ ಮೂರೂ ಜನರಿಗೂ ಅವಾಗಲೇ ಪತ್ರವನ್ನು ಬರೆದು ಕಳಿಸ್ಕೊಟ್ಟೆ. ಇದರ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಆಗಬೇಕು. ಇದು ಭಾಳ ದೊಡ್ಡ ಒಂದು ಅಪರಾಧ. ಸೊ ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕಾಗತ್ತೆ. ಇದಕ್ಕೆ ಮೌನ ವಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದರ ಸೀರಿಯಸ್ನೆಸ್ನ ನಾನು ಪತ್ರದಲ್ಲಿ ಬರೆದು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೆ. ನಿನ್ನೆ ಮುಖ್ಯಮಂತ್ರಿಗಳು ಇದನ್ನು SITಗೆ ಒಪ್ಪಿಸಿದ್ದಾರೆ. ಹಾಗಾಗಿ ಮಹಿಳಾ ಅಧ್ಯಕ್ಷೆಯಾಗಿ ನಾನು, ಆಯೋಗದ ಅಧ್ಯಕ್ಷೆಯಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ.